ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, 2026 ವರ್ಷ ಭವಿಷ್ಯ ಸಿಂಹ ರಾಶಿಯವರಿಗೆ ಗುರುವಿನ ಪ್ರಭಾವದಿಂದ ಜೂನ್ ತಿಂಗಳಿನ ತನಕ ಪರ್ವಕಾಲ ಅಂದರೆ ಅದೃಷ್ಟದ ಸಮಯ ಶುರುವಾಗುತ್ತೆ. ಉತ್ತರೋತ್ತರಾದಿಯಾಗಿ ಬದುಕುವಂಥದ್ದು, ಇಷ್ಟಾರ್ಥಕಾರಿ ಸಿದ್ಧಿ ಆಗುವಂಥ ಸಮಯ ಸಿಂಹ ರಾಶಿಯವರಿಗೆ. 2026ನೇ ವರ್ಷದಲ್ಲಿ ಸಿಂಹ ರಾಶಿಯವರಿಗೆ ಯಾವ ಗ್ರಹಗತಿಗಳ ಸ್ಥಾನಮಾನದಿಂದ ಲಾಭ ನಷ್ಟದ ಪ್ರಯೋಜನಗಳಿವೆ ಇವತ್ತಿನ ಸಂಚಿಕೆಯಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ. ನೋಡಿ, ಸಿಂಹ ರಾಶಿಯವರ ಬಗ್ಗೆ ಸ್ವಲ್ಪ ಕೆಲವೊಂದು ವಿಚಾರ ಹೇಳಬೇಕಂದ್ರೆ, ಇವರು ಹುಂಬತನದ ವ್ಯಕ್ತಿಗಳು, ಬಹಳ ಗಟ್ಟಿ ಮನಸ್ಸು ಕೂಡ ಹೌದು, ಹಠವಾಗಿ ಕೂಡ ಹೌದು. ಹಿಡಿದಿದ್ದೇ ಹಠ, ಸಾಧಿಸಬೇಕಂದ್ರೆ ಸಾಧಿಸಲೇಬೇಕು, ಮಾಡಬೇಕಂದ್ರೆ ಮಾಡಲೇಬೇಕು. ಯಾರಿಗೂ ಮುಲಾಜು ನೋಡುವಂಥ ವ್ಯಕ್ತಿಗಳಲ್ಲ, ಮೂಗಿನೇರಿಕೆ ನಿರ್ಧಾರ ತಗೊಳ್ಳುವಂತಹ, ಕಾನ್ಫಿಡೆಂಟ್ ಇರುವಂಥ, ಅಂದರೆ ಅತಿಯಾದ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿಗಳು ಕೂಡ ಹೌದು ಸಿಂಹರಾಶಿಯವರು. ಯಾಕಂದ್ರೆ ನನ್ನಿಂದಲೇ ನಡೀಬೇಕು, ನನ್ನ ಆರ್ಡರ್ಶಿಪ್ ಆಗಲೇಬೇಕು ಅಂತಹ ಮನೋಧರ್ಮ. ಕುಟುಂಬದಲ್ಲಿ ಆಯಿತು, ಹೊರಗಿನಲ್ಲಿ ಆಯಿತು, ಸ್ನೇಹಿತರಲ್ಲಿ ಆಯಿತು, ಇವ್ರ ಹಠ ಯಾವ ಕಾರಣಕ್ಕೂ ಇವ್ರು ಬಿಟ್ಕೊಡ್ಲಿಕ್ಕೆ ಹೋಗೋದಿಲ್ಲ. ಬಹಳ ಸಂದಿಗ್ಧ ಪರಿಸ್ಥಿತಿಗಳನ್ನ, ಒತ್ತಡದ ಪರಿಸ್ಥಿತಿಗಳನ್ನ ಮೈಮೇಲೆ ಹಾಕೊಂತಾರೆ ಸಿಂಹರಾಶಿಯವರು. ರಿಸ್ಕಿ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾರೆ, ಬೇಡ ಅನ್ನುವಂಥ ಕೆಲಸ ಬಿಡೋದಿಲ್ಲ, ಮಾಡೇ ತಿರುವಂಥ ಹಠ ಹಿಡಿತಾರೆ ಸಿಂಹರಾಶಿಯವರು. ಅಂತ ವ್ಯಕ್ತಿಗಳಾಗಿರ್ತಾರೆ. ಆದರೆ ಈ ಸಿಂಹರಾಶಿಯವರಿಗೆ ಕಳೆದ ವರ್ಷ ಸತತ 9 ತಿಂಗಳ ಕಾಲ ಸಮಸ್ಯೆಗಳ ಸುಳಿನ ನಡೀತಾ ಇರ್ತದೆ. ಮಾನ ಅಪಮಾನಗಳಾಗುವುದು, ಹಣಕಾಸು ಕೆಲಸ ಕಾರ್ಯ, ಆರೋಗ್ಯದಲ್ಲಿ ತೊಂದರೆಗಳಾಗೋದು, ಮನೆ ಮಠ ಕುಟುಂಬದಲ್ಲಿ ನಿಷ್ಠೂರ ಆಗುವಂಥದ್ದು, ಸಾಲದ ಬಾಧಿಗೆ ಹೋಗುವಂಥದ್ದು, ಕೆಲವೊಬ್ಬರಿಗೆ ಈ ಥರ ಅನಾಹುತಗಳು ನಡೆದೇ ಇರುತ್ತೆ. ಸತತ 9 ತಿಂಗಳ ಕಾಲ ರಾಹುವಿನ ಪ್ರಭಾವದಿಂದ ಇರ್ಬೋದು, ಸತ್ಯ. ಆದರೆ ಈ ವರ್ಷ ಜೂನ್ ತಿಂಗಳಿನ ತನಕ ಅದೃಷ್ಟದ ಬಲ ಹುಡ್ಕೊಂಡು ಬರುತ್ತೆ. ಕಂಡು ಕೇಳಿರದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನೀವೇ ಎಕ್ಸ್ಪೆಕ್ಟೇಷನ್ ಇಟ್ಟಿರೋದಿಲ್ಲ, ಇಂತಿಂಥ ಸಮಸ್ಯೆಗಳು ಸಾಲ್ವ್ ಆಯ್ತಲ್ಲ ಈ ವರ್ಷದಲ್ಲಿ ಅಂತ. ಅಂತಂಥ ಸಮಸ್ಯೆಗಳು ಸಾಲ್ವ್ ಆಗಿ ಅವಕಾಶಗಳು ಕೂಡ ಕೂಡಿ ಬರ್ತದೆ. ಯಾವುದಾದ್ರಲ್ಲಿ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ, ಕುಟುಂಬ, ಆರೋಗ್ಯ, ಸಂತಾನ, ಯಾವ ವಿಚಾರದಲ್ಲಾದರೂ ಕೂಡ ನಿಮ್ಗೆ ಅದೃಷ್ಟ ಬದಲಾವಣೆ ಆಗಿದೆ ಅಂತಲೇ ತಿಳ್ಕೊಳ್ಳಿ. ಆದರೆ ನಿಮ್ಮ ಈಗೋತನ ಬಿಡಬೇಕು, ನೀವು ತಾಳ್ಮೆ, ಸಹನೆ, ಸಂಯಮದಿಂದ ಹುಡಬೇಕು. ನಿಮ್ಮ ಮುಂಗೋಪಿತನ ಬಿಟ್ಟರೆ ಇದರ ಪ್ರಭಾವ ನೀವು ತಗೊಂತೀರಾ. ಅದೃಷ್ಟ ಯಾಕೆ ಬದಲಾವಣೆ ಆಗ್ತದೆ? ಯಾಕೆ ನೋಡಿ ವೀಕ್ಷಕರೇ, ಗ್ರಹಗತಿಗಳ ಸ್ಥಾನಮಾನದಲ್ಲಿ ನೋಡಬೇಕಂದ್ರೆ ಈ ವರ್ಷದಲ್ಲಿ ಲಗ್ನದಲ್ಲಿ ಕೇತು ಇರುವ ಕಾರಣ ಇನ್ನೊಬ್ಬರ ಮಾತುಗಳನ್ನ ನೀವು ಕೇಳಬಾರ್ದು. ಸ್ವಂತ ಬುದ್ಧಿಗೆ ಬೆಲೆ ಕೊಡಿ, ಸ್ವತಂತ್ರವಾಗಿ ಮಾಡಿ. ಯಾವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿರೋ ಸೋಮಾರಿತನ ಹೆಚ್ಚಾಗುತ್ತೆ, ಆಲಸ್ಯ ಹೆಚ್ಚಾಗ್ತದೆ, ಹುಂಬತನ ಹೆಚ್ಚಾಗ್ತದೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಿರುವಂಥ ಕೆಪಾಸಿಟಿಗೆ ಹೋಗ್ಬಿಡ್ತೀರಾ. ಆವಾಗ ನಿಷ್ಠುರವಾದಿಗಳಾಗ್ತೀರಾ. ಯಾಕಂದರೆ ತಿಳಿ ಮಾಡಲಿಕ್ಕೆ ಆಗಲ್ಲ, ನಿರ್ನಾಮ ಮಾಡಬೇಕು. ಸಮಸ್ಯೆಗಳನ್ನ ಹುಟ್ಟಾಕಬಾರ್ದು, ಸಮಸ್ಯೆಗಳನ್ನ ತಿಳಿ ಮಾಡಿ ಬಿಟ್ಬಿಡಬೇಕು, ಪರಿಹಾರ ಆಗಬೇಕು ಸಮಸ್ಯೆಗಳು. ನಿಮ್ಮ ಹುಂಬತನೇ ನಿಮಗೆ ಮುಳುವಾಗಿರುತ್ತೆ. ಕೇತುವಿನ ಪ್ರಭಾವದಿಂದ ಕೆಲಸ ಕಾರ್ಯ ಮಾಡಲು ನೀವೇನಾದರೂ ಹೋದರೆ ನಾಳೆ ನಾಡಿದ್ದು ಅಂತ ನೀವೇ ಸೋಮಾರಿತನಕ್ಕೆ ಹೋಗ್ತೀರಾ, ಸಮಯ ವ್ಯರ್ಥ ಮಾಡ್ತೀರಾ. ಸ್ನೇಹಿತರು, ಸಂಘದವರು ಅಥವಾ ಬಂಧು ವರ್ಗದವರಿಂದ ಟೈಮ್ ಪಾಸ್ ಆಗ್ತದೆ. ಇದರಿಂದ ಯಾರು ಪೇಚಿಗೆ ಸಿಗಾಕೊಂತಾರೆ? ನೀವೇ ಸಿಗಾಕೊಳ್ಳೋದು. ವ್ಯರ್ಥದ ಕೆಲಸ ಕಾರ್ಯಗಳ ಕೈ ಹಾಕಿ ಅಪಮಾನ ಅವಮಾನಕ್ಕೀಡಾಗ್ತೀರಾ. ಮತ್ತು 8ನೇ ಮನೆಯಲ್ಲಿ ಶನಿ ಹಾಗೂ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ. ಇದರಿಂದ ಏನಾಗ್ತದೆ? ನಂಬಿಕಸ್ಥರಿಂದ ಮೋಸ ಆಗ್ತೀರಾ. ಯಾರಿಗಾದ್ರೂ ದುಡ್ಡು ಕೊಟ್ಟರೆ ವಾಪಸ್ ಕೊಡ್ಲಿಕ್ಕೆ ಒದ್ದಾಡ್ಸೋದು, ಆ ದುಡ್ಡು ನಿಮ್ಮ ಕೈಗೆ ಬರದೇ ಇರೋದು, ಈ ರೀತಿ ನಿಮಗೆ ಕಾಡಾಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಬೇರೆಯವ್ರು ನಂಬಿ ಮೋಸ ಹೋಗ್ತೀರಾ. ಹಾಗೂ ದೂರದ ಕೆಲಸ ಕಾರ್ಯಗಳಿಗೋಸ್ಕರ ಯಾವುದೋ ಊರಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಏನೋ ಮನೆ ಕಟ್ತಾ ಇರ್ತೀರಾ, ಅಥವಾ ಏನೋ ಜಮೀನು ಖರೀದಿ ಮಾಡಿರ್ತೀರಾ, ಯಾವುದೋ ವ್ಯಾಪಾರಕ್ಕೆ ಕೈ ಹಾಕಿರ್ತೀರಾ ಬೇರೆ ಊರುಗಳಲ್ಲಿ. ಅಲ್ಲಿ ಓಡಾಡಲಿಕ್ಕೆ ಹೋಗಿ ನಿಮ್ಮ ಆರೋಗ್ಯ ನಷ್ಟ ಮಾಡ್ಕೊತೀರಾ. ಇದ್ರ ಬಗ್ಗೆನೂ ಎಚ್ಚರಿಕೆಯಿಂದಿರಿ. ಬಹಳ ಟ್ರಸ್ಟ್ ಆಗ್ತದೆ, ಆಯಾಸ ಆಗ್ತದೆ, ರಿಸ್ಕಿ ವಿಚಾರಗಳಿಗೆ ಕೈ ಹಾಕ್ತೀರಾ. ಎಚ್ಚರಿಕೆಯಿಂದಿರಿ. ಮತ್ತು ನಂಬಿಕಸ್ಥ ಕೆಲಸಗಾರರಿಂದ, ಬೇರೆ ಊರಲ್ಲಿರುವಂಥ ಕೆಲಸಗಾರರು ಅವ್ರ ಮೇಲೆ ನಂಬಿ ಜಾಗನೋ ಅಥವಾ ವ್ಯಾಪಾರನೋ ಬಿಟ್ಟು ಬಂದಿರ್ತೀರ, ಅವರಿಂದ ಮೋಸ ಆಗುವಂತಹ ಸಂದರ್ಭ ಕೂಡ ಬರ್ತದೆ. ಎಚ್ಚರಿಕೆಯಿಂದಿರಿ. ಅಂಥ ಅನುಭವ ಕೂಡ ನಿಮ್ಮ ಜೀವನದಲ್ಲಿ ಆಗ್ಬೋದು, ಶನಿ, ಕೇತು ಹಾಗೂ ರಾಹುವಿನ ಪ್ರಭಾವದಿಂದ. ಆದರೆ ಚಂದ್ರನ ಉಚ್ಚ ಸ್ಥಾನದ ಪ್ರಭಾವದಿಂದ ಹಾಗೂ ಗುರುವಿನ ಸಂಚಾರದಿಂದ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಗೆಲುವಾಗ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಡ್ತಿ ಸಿಗುತ್ತೆ. ವಿವಾಹ ಯೋಗ ಕೂಡಿ ಬರ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ಗಳಿಸ್ತೀರಾ. ವಾಹನ ಖರೀದಿ ಯೋಗ ಇದೆ. ಚಿನ್ನಾಭರಣಗಳ ಖರೀದಿ ಯೋಗ ಇದೆ. ನೋಡಿ, ಚಿನ್ನಾಭರಣ ಅಂದಿದ ಕೂಡಲೇ ಈ ಸಿಂಹರಾಶಿಯವರಿಗೆ ಸ್ವಲ್ಪ ತೋರ್ಪಡಿಸ್ಕೊಳ್ಳುವಂಥ ಬುದ್ಧಿ ಜಾಸ್ತಿ. ಆಸೆಗಳು ಬಟ್ಟೆಗಳ ಮೇಲೆ, ವಾಹನಗಳ ಮೇಲೆ, ಭೂಮಿ ಮೇಲೆ, ಹಾಗೆ ಚಿನ್ನಗಳ ಮೇಲೆ, ಆಭರಣಗಳ ಮೇಲೆ, ವೈಡೂರ್ಯಗಳ ಮೇಲೆ ಸ್ವಲ್ಪ ಆಸೆ ಇವರು ಹೆಚ್ಚು.
ತೋರ್ಪಡಿಸ್ಕೊಂತಾರೆ, ಅದು ಹಾಕೊಂಡು ಒಂದು ರೀತಿಯಲ್ಲಿ ಅಂತ ಮನೋಭಾವನೆ ಇದ್ದಂಥ ವ್ಯಕ್ತಿಗಳು, ಯಾಕಂದರೆ ರಾಜನಾಗಿ ಇರಬೇಕು ಅನ್ನುವಂಥ ಮನೋಧರ್ಮ ಇರುವಂಥ ವ್ಯಕ್ತಿಗಳು ಸಿಂಹರಾಶಿಯವರು. ಇವರಿಗೆ ಈ ವರ್ಷದಲ್ಲಿ ಇದೆಲ್ಲ ಖರೀದಿ ಆದರೆ ಅವರ ಅದೃಷ್ಟ ಬದಲಾದಂಗೆ ತಾನೆ, ಅವರ ಅದೃಷ್ಟ ಬದಲಾಗೇ ಆಗ್ತದೆ. ಆದರೆ ಮನಸ್ಸಿನ ನಿಯಂತ್ರಣ ಹಿಡ್ಕೊಳ್ಳಿ. ಎಲ್ಲನೂ ಖರೀದಿ ಮಾಡ್ತೀರಾ, ಮನೆ ಮಠ ಕುಟುಂಬನ ಖರೀದಿ ಮಾಡ್ತೀರಾ, ಸಕ್ಸಸ್ಫುಲ್ ಆಗ್ತದೆ. ನಿಮ್ಮ ಈಗೋತನ ಬಿಟ್ಬಿಡಿ, ಅದೇ ನಿಮಗೆ ಮುಳು ಆಗ್ಬೋದು. 8ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಈಗೋತನದಿಂದ ನೋಡಿ ಸ್ನೇಹಿತರು ದೂರ ಆಗ್ಬೋದು. ನಂಬಿಕಸ್ಥ ಸ್ನೇಹಿತರು ಕೆಲವೊಬ್ರು ಎಲ್ಲರಿಗೂ ಇದ್ದೇ ಇರ್ತಾರೆ. ಇದ್ದಕ್ಕಿದ್ದಂಗೆ ನಿಮ್ಮ ಮನಸ್ಥಿತಿ ನಿಯಂತ್ರಣ ತಪ್ಪಿದಾಗ ನಿಮ್ಮ ಈಗೋತನ, ನಿಮ್ಮ ಮುಂಗೋಪಿತನ, ಅಥವಾ ನಿಮ್ಮ ಹಠಮಾರಿತನ, ಅಥವಾ ನಿಮ್ಮ ನೆಗ್ಲೆಜೆನ್ಸಿ, ನಿಮ್ಮ ಕೇರ್ಲೆಸ್ ಮಾಡುವಂಥದ್ದು, ಇಂಥ ಮನಸ್ಥಿತಿಗೆ ಹೋಗ್ಬಿಟ್ರೆ ಸ್ನೇಹಿತರು ಸಂಬಂಧಿಕರು ಇದ್ದಕ್ಕಿದ್ದಂಗೆ ದೂರ ಆಗ್ತಾರೆ. ಯಾವತ್ತೂ ಕೂಡ ನಿಮ್ಮ ಕಾನ್ಫಿಡೆಂಟ್ ಆಗಿ ನೀವಿರಿ. ಸಾಹಸಮಯ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀರಾ, ಸತ್ಯ ಹೌದು ಕೂಡ. ಮತ್ತು ಇನ್ನೊಂದು ಕ್ರಿಯೇಟಿವಿಟಿಯಿಂದ ಹೊಸ ಹೊಸ ಹೂಡಿಕೆಗಳಿಗೆ ಪ್ರಯತ್ನ ಪಡ್ತೀರಾ. ಆದರೆ ನಿಮ್ಮ ಅದೃಷ್ಟ ಬದಲಾದಾಗ ನಿಮ್ಮ ಕೈಯಲ್ಲಿ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಿಂದ ಧನಪ್ರಾಪ್ತಿಯಾಗಿ ದುಡ್ಡು ಓಡ್ತಿರಬೇಕಾದ್ರೆ ನಿಮಗೇ ಗೊತ್ತಿಲ್ಲದಂಗೆ ಶನಿಯ ಪ್ರಭಾವದಿಂದ ನೀಚರ ದುಷ್ಟರ ಸವಾಸಕ್ಕೆ ಹೋಗಬಹುದು. ಎಚ್ಚರದಿಂದಿರಿ, ಅವಾಗೆಲ್ಲ ಜೀರೋ ಆಗುವಂಥ ಲಕ್ಷಣಗಳು ಕಂಡು ಬರ್ತದೆ. ಗ್ರಹಗತಿಗಳ ಪ್ರಭಾವನೆ ಆ ಥರ ಏರಿಳಿತ ಆಗ್ತಾನೆ ಇರ್ತದೆ. ನಿಮ್ಮ ಮನಸ್ಸಿನ ನೀವು ಹಿಡಿತದಲ್ಲಿ ಇಡಿ. ಹಾಗೆಯೇ ಜೂನ್ ತಿಂಗಳ ಮೊದಲ ವಾರದ ನಂತರ ಗುರುವಿನ ಬದಲಾವಣೆ ಆಗ್ತದೆ ಸಂಚಾರದಲ್ಲಿ. ಆವಾಗ ನಿಮಗೆ ಪ್ರಯಾಣಗಳು ಹೆಚ್ಚಾಗ್ಬೋದು, ವಾತಾವರಣ ಚೇಂಜ್ ಆಗ್ಬೋದು, ಸ್ಥಳ ಬದಲಾವಣೆ ಆಗುವಂಥದ್ದು, ದೈವ ದೇವತೆಗಳ ದರ್ಶನ ಆಗುವಂಥದ್ದು, ತಿರುಗಾಟ ಹೆಚ್ಚಾಗ್ತದೆ, ಪುಣ್ಯ ನದಿಗಳ ಸ್ನಾನ ಮಾಡುವಂಥದ್ದು, ಅಧಿಕ ಖರ್ಚು ವೆಚ್ಚು, ಮನೆಯ ಹಿರಿಕರು ಅಥವಾ ಕಿರಿಕಿರು ಮನೆಯಲ್ಲಿ ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಅಥವಾ ಹಿರಿಯರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳು ಆಗ್ಬೋದು. ಅದರ ಬಗ್ಗೆ ಎಚ್ಚರಿಕೆಯಿಂದಿದೆ. ಯಾಕಂದ್ರೆ ದುಡ್ಡು ಹೋಗೋಕ್ಕೆ ಒಂದು ಅವಕಾಶ, ಗುರುವಿನ ಸಂಚಾರದ ಬದಲಾವಣೆ ಚೇಂಜ್ ಆದಾಗ ದುಡ್ಡು ಹೋಗ್ಲಿಕ್ಕೆ ಒಂದು ಅವಕಾಶಗಳು, ಈ ರೀತಿಯಲ್ಲಿ ಖರ್ಚು ವೆಚ್ಚಗಳಾಗ್ಬೋದು. ಸ್ವಲ್ಪ ಎಚ್ಚರದಿಂದಿರಬೇಕಾಗ್ತದೆ. ಮತ್ತು ಅಷ್ಟಮದ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಅಪಘಾತ ಅವಘಡಗಳು ಕೂಡ ಆಗ್ಬೋದು, ಅಪಮಾನಗಳಾಗ್ಬೋದು, ನಂಬಿಕಸ್ಥರಿಂದನೂ ತೊಂದರೆ ಆಗ್ಬೋದು, ಯಾವುದೋ ಷಡ್ಯಂತ್ರಕ್ಕೆ ನಿಮ್ಮನ್ನು ತೊಗೊಂಡೋಗಿಡುವಂಥದ್ದು. ಇಂಥದ್ರ ಬಗ್ಗೆ ಎಲ್ಲ ಎಚ್ಚರದಿಂದಿದ್ದರೆ ನಿಮ್ಮ ಅದೃಷ್ಟ ಬದಲಾಗ್ತದೆ. ಗುರುವಿನ ಯೋಗ ಚೆನ್ನಾಗಿರೋದ್ರಿಂದ ಆದಷ್ಟು ಗುರುರಾಯರ ದರ್ಶನ ಮಾಡಿ, ಶಿವನ ದರ್ಶನ ಮಾಡಿ, ಗುರು ದತ್ತಾತ್ರೇಯ ಸ್ವಾಮಿಯ ಪೂಜೆ ಮಾಡಿ, ಪಠನೆ ಮಾಡಿ ಮಂತ್ರಗಳನ್ನ. ನಿಮ್ಮ ಅದೃಷ್ಟ ಒಂದೇ ಲೈನಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತದೆ ಈ ವರ್ಷದಲ್ಲಿ. ಹಾಗೂ ಎಷ್ಟು ನೀವು ತಾಳ್ಮೆ ಸಹನೆಯಿಂದ ಹೋಗ್ತಿರೋ, ನಾನು ಇವತ್ತಿಗೂ ಹೇಳ್ತಾ ಇರೋದಷ್ಟೇ, ನಿಮ್ಮ ತಾಳ್ಮೆ ಸಹನೆ ನಿಮ್ಮ ಹಿಡಿತದಲ್ಲಿದ್ದರೆ, ಮನಸ್ಸಿನ ನಿಯಂತ್ರಣದಲ್ಲಿದ್ದರೆ ನಿಮ್ಮ ಅದೃಷ್ಟ ಈ ವರ್ಷದಲ್ಲಿ ಬದಲಾಗ್ತದೆ. ಕಂಡು ಕೇಳಿರಿಯದ ಶುಭ ಯೋಗ ನಿಮಗಿದೆ. ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಸಿಗುತ್ತೆ ಈ ವರ್ಷದಲ್ಲಿ 2026ನೇ ಇಸ್ವಿಯಲ್ಲಿ ಸಿಂಹರಾಶಿಯವರಿಗೆ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತೀವಿ. ಈ ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಸಲಹೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ. ನಿಮ್ಮ ಸಮಸ್ಯೆಗೆ ಚರ್ಚೆ ಮಾಡಿ ಒಳ್ಳೆ ಪರಿಹಾರ ನಿಮಗೆ ಕೊಡಿಸ್ತೇವೆ ಹಾಗೂ ತಿಳಿಸ್ತೇವೆ. ವೀಕ್ಷಕರೇ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.